ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುಂಭಮೇಳದ ಮುಂದಿನ ಭಾಗ ನಾಗಾ ಇತಿಹಾಸ. ನಾಗಾ ಸಾಧುಗಳ ಇತಿಹಾಸವು ಅತ್ಯಂತ ಪುರಾತನವಾದುದಾಗಿದೆ. ಇವರು ಪಶುಪತಿನಾಥನ ಆರಾಧಕರಾಗಿದ್ದಾರೆ. ಭಾರತದ ಮೇಲೆ ಅನ್ಯಾಕ್ರಮಣ ಆಗುತ್ತಾ ಹೋದಂತೆ ನಾಗಾ ಸಾಧುಗಳು ಸನಾತನ ಧರ್ಮ ರಕ್ಷಣೆಗೆ ಆಯುಧಗಳನ್ನು ಹಿಡಿದು ಮುಂದಾದರು. ತಲ್ವಾರುಗಳು, ತ್ರಿಶೂಲಗಳು ಹಿಡಿದು ಹೊರಡುವ ನಾಗಾ ಸಾಧುಗಳು ಧರ್ಮ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ತಾವು ಸರ್ವ ಬಂಧನಗಳನ್ನು ತೊರೆದವರು ಎಂದು ಸೂಚಿಸಲು ವಸ್ತ್ರ ತ್ಯಾಗ ಮಾಡಿ ಅತಿ ಕಠೋರ ನಿಯಮಗಳನ್ನು ಪಾಲಿಸುತ್ತಾರೆ. ಬ್ರಹ್ಮಚರ್ಯ, ತಪಸ್ಸು, ದೇವರು ಮತ್ತು ಜನತೆಗೆ ಸೇವೆ, ರುದ್ರಾಕ್ಷ ಮಾಲೆಯನ್ನು ಧರಿಸಿ ಶಿರೋಮುಂಡನ ಮಾಡಿಸಿಕೊಳ್ಳುವುದು, ದಿನಕ್ಕೆ ಒಮ್ಮೆ ಮಾತ್ರ ಭಿಕ್ಷೆಯಿಂದ ದೊರೆತ ಆಹಾರ ಸೇವನೆ, ನೆಲದ ಮೇಲೆ ಮಲಗುವುದು ಮತ್ತು ಏಕಾಂತವಾಸ ನಡೆಸುವುದು ಅವರ ನಿಯಮಗಳಾಗಿವೆ. ನಾಗಾ ಸಾಧುವಾಗುವ ಪಯಣಕ್ಕೆ ಕನಿಷ್ಠ 10 ರಿಂದ 20 ವರ್ಷಗಳ ಪ್ರಕ್ರಿಯೆ ಇದೆ. ಇವರು ನಾಗಾ ವಲಯದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುತ್ತಾ ಹೋದಂತೆ ನಾಗಾ ಮಹಾಂತ, ಶ್ರೀ ಮಹಾಂತ, ಜಮಾತಿಯ ಮಹಾಂತ, ಠಾಣಾಪತಿ ಮಹಂತ, ಪೀರ್ ಮಹಂತ, ದಿಗಂಬರ ಶ್ರೀ ಮಹಾಮಂಡಲೇಶ್ವರ ಮತ್ತು ಆಚಾರ್ಯ ಮಹಾಮಂಡಲೇಶ್ವರ ಮುಂತಾದ ಪದವಿಗಳಿವೆ. ನಾಗಾ ಸಾಧುಗಳಾಗಿ ಅನೇಕ ಮಹಿಳೆಯರು ಕೂಡ ಸಾಧನೆ ಮಾಡಿರುವುದುಂಟು. ಇಂತಹ ಮಹಿಳೆಯರನ್ನು ನಾಗಾ ಸಾಧ್ವಿ ಎನ್ನುತ್ತಾರೆ. ನಾಗಾ ಸಾಧ್ವಿಯರು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುತ್ತಾರೆ. ಪ್ರತಿ ನಾಗಾ ಸಾಧುಗಳು ಉದ್ದ ಕೂದಲು ಅಥವಾ ಜಟಾಧಾರಿಗಳಾಗಿ ಭಸ್ಮದಿಂದ ತಮ್ಮ ದೇಹವನ್ನು ಶುದ್ಧೀಕರಿಸಿಕೊಳ್ಳುತ್ತಾರೆ. ಹಣೆಗೆ ತಿಲಕ ಧಾರಣೆ ಮಾಡುತ್ತಾರೆ. ಹಠಯೋಗ ಇವರ ದೈನಂದಿನ ಅಭ್ಯಾಸ. ಹಠಯೋಗದಿಂದ ಅನೇಕ ಸಾಹಸಗಳನ್ನು ಪ್ರದರ್ಶಿಸುತ್ತಾರೆ. ಶಂಕರಾಚಾರ್ಯರು ಬಾಹ್ಯ ಆಕ್ರಮಣವನ್ನು ತಡೆಯಲು ಈ ನಿರ್ಭೀತ ಯೋಗಿಗಳ ದಶನಾಮಿ ಸಂಪ್ರದಾಯದ ತಂಡಗಳನ್ನು ಸೃಷ್ಟಿಸಿ ಅಖಾಡಗಳೆಂಬ ಸಂಸ್ಥೆಗಳನ್ನು ಹುಟ್ಟುಹಾಕಿದರು. ಇಂದಿಗೂ ಅಖಾಡಗಳು ನಾಗಾ ಸಾಧುಗಳ ಮೇಲೆ ನಿಯಂತ್ರಣ ಮತ್ತು ಹತೋಟಿಯನ್ನು ಹೊಂದಿವೆ. ಈಗ ಭಾರತದಲ್ಲಿ 13 ಅಖಾಡಗಳಿವೆ. ಇದರಲ್ಲಿ ಸಸ್ಯಾಹಾರಿ, ಶಾಸ್ತ್ರಗಳನ್ನು ಹಿಡಿದವರು ಮತ್ತು ಅಸ್ತ್ರಗಳನ್ನು ಹಿಡಿದವರು ಎಂಬ 2 ವರ್ಗಗಳಿವೆ. ನಾಗಾ ಸಾಧುಗಳು ಅದೇಕೋ ಧರ್ಮ ರಕ್ಷಣೆಯ ಕಾರ್ಯವನ್ನು ತೊರೆದು ಸಮಾಜದಿಂದ ವಿಮುಖರಾದದ್ದು ವಿಶೇಷವಾಗಿದೆ. ಇಂದಿನ ಅಖಾಡಗಳಲ್ಲಿ ನಿರಂಜನಿ ಅಖಾಡ, ಆನಂದ ಅಖಾಡ, ಜೂನಾ ಅಖಾಡ, ಅವಾಹನ್ ಅಖಾಡ, ಅಗ್ನಿ ಅಖಾಡ, ಪಾರಿ ಅಖಾಡ, ವೈರಾಗಿ ಅಖಾಡ, ಮಹಾನಿರ್ವಾಣಿ ಅಖಾಡ, ನಿರ್ಮೋಹಿ ಅಖಾಡ, ದಿಗಂಬರ ಅಖಾಡ, ಕಲ್ಸಾ ಅಖಾಡ, ಉದಾಸಿ ಅಖಾಡ ಮತ್ತು ಕಲ್ಪವಾಸಿ ಅಖಾಡಗಳೆಂಬ 13 ವರ್ಗಗಳಿವೆ. ಕುಂಭಮೇಳಕ್ಕೆ ನಾಗಾ ಸಾಧುಗಳು ಶಂಕರಾಚಾರ್ಯರ ಧ್ವಜ ಹಿಡಿದು ಕಾಲ್ನಡಿಗೆಯಲ್ಲಿಯೇ ಮೇಳದ ಸ್ಥಳಕ್ಕೆ ತಲುಪುತ್ತಾರೆ. ಹೀಗೆ ಹೊರಟು ಬರುವ ಮುನ್ನ ಅವರು ತಮಗೆ ಪರಮ ಪವಿತ್ರವಾದ ನಾಗಪುರದ ನಾಗಾ ನದಿಯಲ್ಲಿ ಮಿಂದು ಬರುತ್ತಾರೆ ಎಂದು ಹೇಳಿಕೆಯಿದೆ. ಸಾಧುಗಳ ಅಖಾಡದಲ್ಲಿ ಕಿನ್ನರ್ ಅಖಾಡ ಕೂಡ ಒಂದು. ಇದನ್ನು 2018ರಲ್ಲಿ ಇಜ್ರಾ ಸಮೂಹ ಸ್ಥಾಪಿಸಿಕೊಂಡಿದೆ. ಇಜ್ರಾ ಅಖಾಡ ಜೂನಾ ಅಖಾಡದ ಮೇಲ್ವಿಚಾರಣೆಯಲ್ಲಿದೆ. ಹಿಂದೂ ಧರ್ಮದಲ್ಲಿ ಇಜ್ರಾ ಸಮುದಾಯವನ್ನು ಹರೆದೇವತೆಗಳು ಎಂದು ಭಾವಿಸಲಾಗುತ್ತದೆ. ಈ ಬೆಳವಣಿಗೆಯ ಬಗ್ಗೆ ಸಂತೋಷ ವ್ಯಕ್ತಪಡಿಸುವ ತಂಡದ ಸದಸ್ಯೆಯೊಬ್ಬರು, ನಾನು
ಪೂರ್ವ ಜನ್ಮದಲ್ಲಿ ಏನೋ ಪುಣ್ಯ ಸಂಪಾದನೆ ಮಾಡಿದ್ದಕ್ಕಾಗಿ ನನಗೆ ಈ ಅವಕಾಶ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಸದರಿ ಅಖಾಡ ಹಿಂದೂ ಧರ್ಮ ಮತ್ತು ಹಿಜ್ರಾ ಧಾರ್ಮಿಕ ಭಾವನೆಗಳ ಬಗ್ಗೆ ಗಮನ ಹರಿಸಿದೆ. 2016ರ ಉಜ್ಜಯಿನ್ ಮೇಳದಲ್ಲಿ ಪ್ರಥಮ ಬಾರಿಗೆ ಈ ಸಮುದಾಯದ ಭಾಗವಹಿಸುವಿಕೆ ಅನುವು ಮಾಡಿಕೊಡಲಾಗಿತ್ತು. 2019ರ ಮೇಳದಲ್ಲಿ ಕೂಡ ಸಮುದಾಯದ ಸದಸ್ಯರು ಹಾಡು, ನೃತ್ಯ, ಸಂಗೀತ ಮತ್ತು ಚಿತ್ರಕಲೆಗಳನ್ನು ಪ್ರದರ್ಶಿಸುವ ಮೂಲಕ ಯಶಸ್ವಿಯಾಗಿ ಭಾಗವಹಿಸಿದ್ದರು. ದತ್ತಾತ್ರೇಯನನ್ನು ತಮ್ಮ ದೈವವಾಗಿ ಪರಿಗಣಿಸಿರುವ ಅಘೋರಿಗಳದ್ದು ತಾಂತ್ರಿಕ ಶೈವ ಪಂಥದಲ್ಲಿ ಪ್ರಮುಖ ವರ್ಗ. ಏಕೆಂದರೆ ಅಘೋರ ಸಮಯದ ರೂಪದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಏಕರೂಪವಾಗಿ ಬಿಂಬಿಸಲ್ಪಡುತ್ತಾರೆ. ಇವರು ಕೂಡ ಕುಂಭಮೇಳದ ಪವಿತ್ರ ಸ್ನಾನದ ಭಾಗಿದಾರರು. ತಮ್ಮ ದೇಹಕ್ಕೆ ಚಿತಾಭಸ್ಮಗಳನ್ನು ಹಚ್ಚಿಕೊಳ್ಳುವ ಇವರು ಕೈಯಲ್ಲಿ ಕಪಾಲವನ್ನು ಹಿಡಿಯುತ್ತಾರೆ. ಕುಂಭಮೇಳದ ಪವಿತ್ರ ಸ್ನಾನದ ದಿನ ಸಾಧುಗಳು ತಮ್ಮ ತಮ್ಮ ಅಖಾಡಗಳ ಧ್ವಜವನ್ನು ಹಿಡಿದು ಆನೆಗಳು, ಒಂಟೆಗಳು, ಟ್ರ್ಯಾಕ್ಟರ್ಗಳ ಪೇಶ್ವಾಯಿ ಮೆರವಣಿಗೆ ಹೊರಡುತ್ತಾರೆ. ನಂತರ ಇತರ ಸಾಧು ಸನ್ಯಾಸಿಗಳು, ಸಂತರು ಹಾಗೂ ನಾಗಾ ಸಾಧುಗಳು ಹಿಂಬಾಲಿಸುತ್ತಾರೆ. ನಿಗದಿತ ಮುಹೂರ್ತದಲ್ಲಿ ಹರ ಹರ ಮಹಾದೇವ್ ಎಂದು ಘೋಷಣೆ ಮಾಡುತ್ತಾ ನೀರಿಗೆ ಹಾರಿ ಮುಳುಗು ಹಾಕಿ ಸಿದ್ಧಿಯ ಸ್ವರೂಪವನ್ನು ಕಾಣುತ್ತಾರೆ. ನಾಗಾ ಸಾಧುಗಳು ಮತ್ತು ಅಘೋರಿಗಳ ಸ್ನಾನ ಮುಗಿಯುವವರೆಗೆ ಸಾಮಾನ್ಯ ಜನ ನೀರಿಗೆ ಇಳಿಯುವುದಿಲ್ಲ. ಇದೊಂದು ಅಲಿಖಿತ ನಿಯಮ. ನಂತರ ಜನಸಾಮಾನ್ಯರು ನೀರಲ್ಲಿ ಮುಳುಗು ಹಾಕಿ ತಮ್ಮ ಜನ್ಮ ಸಾರ್ಥಕವಾದ ಅನುಭವ ಪಡೆಯುತ್ತಾರೆ. ಕುಂಭಮೇಳದ ಸ್ನಾನ ಮುಗಿದ ನಂತರ ಅಚಾನಕ್ಕಾಗಿ ಮಾಯವಾಗುವ ನಾಗಾ ಮತ್ತು ಅಘೋರಿ ಸಾಧುಗಳು ಅದೆಲ್ಲಿಗೆ ತೆರಳುತ್ತಾರೋ, ಅದಾವ ಸಾಧನೆಯಲ್ಲಿ ತೊಡಗುತ್ತಾರೋ ತಿಳಿಯದು. ಮತ್ತೆ ಅವರ ದರ್ಶನ ಮುಂದಿನ ಕುಂಭಮೇಳದಲ್ಲಿ. ಎಲ್ಲೆಲ್ಲೋ ಎಷ್ಟೆಲ್ಲ ಕಾಲ್ತುಳಿತಗಳು, ಸಾವುಗಳು ಸಂಭವಿಸಿದರೂ ಕುಂಭಮೇಳಗಳಲ್ಲಿ ಒಬ್ಬನೇ ಒಬ್ಬ ನಾಗಸಾಧು ಅಘೋರಿ ತುಳಿತಕ್ಕೊಳಗಾದ ಘಟನೆಗಳಿಲ್ಲ. ಸ್ನೇಹಿತರೆ, ಕುಂಭಮೇಳದ ನಾಗಾ ಸಾಧುಗಳ ಬಗ್ಗೆ ಈ ದಿನ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.